ಎಲ್ಲರಿಗೂ ನಮಸ್ಕಾರ. ಒಂದು ಸಣ್ಣ ಕತೆ. ಒಂದು ಊರಿನಲ್ಲಿ ಒಬ್ಬ ಬಡ ರೈತನಿದ್ದನು. ಅವನಿಗೆ ಒಂದು ಸಣ್ಣ ಗದ್ದೆ ಮತ್ತು ಒಂದು ಜೋಡಿ ಎತ್ತುಗಳಿದ್ದವು. ಅವನು ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಹೊಲದಲ್ಲಿ ದುಡಿಯುತ್ತಿದ್ದನು. ಆದರೆ ಅವನಿಗೆ ಎಂದಿಗೂ ಹೆಚ್ಚಿನ ಬೆಳೆ ಸಿಗುತ್ತಿರಲಿಲ್ಲ. ಅವನ ಜೀವನವು ಕಷ್ಟಗಳಿಂದ ಕೂಡಿತ್ತು ಮತ್ತು ಅವನು ಆಗಾಗ ಬೇಸರ ಪಟ್ಟಿಕೊಳ್ಳುತ್ತಿದ್ದನು. ಒಂದು ದಿನ ಅವನು ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಒಬ್ಬ ವೃದ್ಧ ಸನ್ಯಾಸಿಯು ಅವನ ಬಳಿಗೆ ಬರುತ್ತಾರೆ. ಸನ್ಯಾಸಿಯು ರೈತನ ಕಷ್ಟವನ್ನು ಗಮನಿಸಿ ಅವನಿಗೆ ಒಂದು ಸಣ್ಣ ಬೀಜವನ್ನು ನೀಡುತ್ತಾರೆ. ಈ ಬೀಜವನ್ನು ನಿನ್ನ ಗದ್ದೆಯಲ್ಲಿ ನೆಡು. ನೀನು ಇದನ್ನು ಪ್ರೀತಿಯಿಂದ ನೋಡಿಕೊಂಡರೆ ಇದು ನಿನಗೆ ಎಲ್ಲ ಫಲಗಳನ್ನು ನೀಡುತ್ತದೆ ಎಂದು ಸನ್ಯಾಸಿಯು ಹೇಳುತ್ತಾರೆ. ರೈತನು ಸನ್ಯಾಸಿಯ ಮಾತನ್ನು ನಂಬಿ ಆ ಬೀಜವನ್ನು ತನ್ನ ಗದ್ದೆಯ ಒಂದು ಮೂಲೆಯಲ್ಲಿ ನೆಡುತ್ತಾನೆ. ಅವನು ಪ್ರತಿದಿನ ಆ ಬೀಜಕ್ಕೆ ನೀರು ಹಾಕುತ್ತಿರುತ್ತಾನೆ ಮತ್ತು ಅದನ್ನು ಕಳೆಗಳಿಂದ ರಕ್ಷಿಸುತ್ತಾನೆ. ಹೀಗೆ ಕೆಲವು ದಿನಗಳು ಕಳೆಯುತ್ತವೆ. ಆ ಒಂದು ಬೀಜದಿಂದ ಒಂದು ಚಿಕ್ಕ ಸಸಿ ಮೊಳಕೆ ಒಡೆಯುತ್ತದೆ. ರೈತನು ಆ ಸಸಿಯನ್ನು ಬಹಳ ಕಾಳಜಿಯಿಂದ ನೋಡಿಕೊಳ್ಳುತ್ತಿರುತ್ತಾನೆ. ಕಾಲಾನಂತರ ಆ ಸಸಿಯು ದೊಡ್ಡ ಮರವಾಗಿ ಬೆಳೆಯುತ್ತದೆ. ಆ ದೊಡ್ಡ ಮರವು ಅಸಾಧಾರಣವಾದ ಮಾವಿನ ಹಣ್ಣುಗಳನ್ನು ನೀಡಲು ಪ್ರಾರಂಭಿಸುತ್ತದೆ. ಆ ಹಣ್ಣುಗಳು ತುಂಬ ರುಚಿಯಾಗಿರುತ್ತಿದ್ದವು ಮತ್ತು ಅವುಗಳನ್ನು ಮಾರಾಟ ಮಾಡುವುದರಿಂದ ರೈತನಿಗೆ ಬಹಳಷ್ಟು ಹಣ ಸಿಗುತ್ತದೆ. ಅವನ ಬಡತನವೆಲ್ಲ ದೂರವಾಗುತ್ತದೆ ಮತ್ತು ಅವನು ಸಂತೋಷದಿಂದ ಜೀವನ ನಡೆಸಲು ಪ್ರಾರಂಭಿಸುತ್ತಾನೆ. ಈ ಕಥೆಯಿಂದ ನಾವೇನು ಕಲಿಯುತ್ತೇವೆ ಎಂದರೆ, ಶ್ರದ್ಧೆ ಮತ್ತು ನಂಬಿಕೆಯಿಂದ ನಾವು ಯಾವುದೇ ಕಷ್ಟವನ್ನು ಜಯಿಸಬಹುದು. ಚಿಕ್ಕ ಪ್ರಯತ್ನವೂ ಕೂಡ ದೊಡ್ಡ ಫಲಿತಾಂಶವನ್ನು ನೀಡಬಲ್ಲದು. ಎಂದಿಗೂ ಭರವಸೆಯನ್ನು ಕಳೆದುಕೊಳ್ಳಬಾರದು. ನಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕು. ಈ ಕತೆ ಕೇಳಿದ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.